ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಸುಮಾರು 60ರ ಆಸುಪಾಸಿನ 4 ಜನ ಸ್ನೇಹಿತರು ಪ್ರತಿದಿನ ಸಂಜೆ ಹೊತ್ತಿನಲ್ಲಿ ಒಂದು ಪಾರ್ಕಿನಲ್ಲಿ ಸೇರುತ್ತಿದ್ದರು. ಸ್ವಲ್ಪ ಸಮಯ ತಾವು ಕೆಲಸ ಮಾಡುತ್ತಿದ್ದ ಕಚೇರಿ ವಿಷಯ, ತಮ್ಮ ವ್ಯವಹಾರಗಳ ವಿಷಯ, ಕೊನೆಗೆ ರಾಜಕೀಯ ವಿಷಯ, ಹೀಗೆ ಅದು ಇದು ಮಾತಾಡಿಕೊಂಡು ಪಕ್ಕದಲ್ಲಿದ್ದ ಚಹಾ ಅಂಗಡಿಯಲ್ಲಿ ಅರ್ಧ ಕಪ್ ಚಹಾ ಕುಡಿದು ಮನೆಗೆ ಮರಳುತ್ತಿದ್ದರು. ಒಂದು ದಿನ ಪಾರ್ಕಿನಲ್ಲಿ ಎಲ್ಲರೂ ಹೀಗೆ ಸೇರಿದಾಗ ಒಬ್ಬ ವ್ಯಕ್ತಿ ಮಾತ್ರ ಏನೂ ಮಾತಾಡದೆ ಬಹಳ ಸಪ್ಪಾಗಿದ್ರು. ಉಳಿದ 3 ಜನ ಸ್ನೇಹಿತರು ಏನಾಯ್ತು, ಬಹಳ ಬೇಜಾರಿನಲ್ಲಿರುವಂತೆ ಕಾಣ್ತಿರುವಿರಲ್ಲ, ಮೈಯಲ್ಲಿ ಹುಷಾರಿಲ್ಲವೇ ಎಂದು ಕೇಳಿದರು. ಹಾಗೇನಿಲ್ಲ, ಹುಷಾರಾಗಿದ್ದೀನಿ, ನನ್ನ ಮಗನದೇ ಸ್ವಲ್ಪ ಚಿಂತೆಯಾಗಿದೆ ಎಂದು ಉಗುಳು ನುಂಗಿಕೊಂಡ್ರು. ಯಾಕೆ, ಏನಾಯ್ತು ಮಗನಿಗೆ ಎಂದು 4 ಜನರಲ್ಲಿ ಒಬ್ಬರು ಕೇಳಿದರು. ಏನಿಲ್ಲ, ಎಷ್ಟೇ ಹೇಳಿದ್ರೂ ಓದುವ ಕಾಲದಲ್ಲಿ ಗಮನವಿಟ್ಟು ಸರಿಯಾಗಿ ಓದಿಲ್ಲ, ಸರಿಯಾದ ಒಂದೊಳ್ಳೆ ಕೆಲಸವೂ ಇಲ್ಲ, ಹೇಗಾದರೂ ಕಷ್ಟಪಟ್ಟು ದುಡಿಯಬೇಕೆಂಬುದೂ ಇಲ್ಲ, ಸಾಲದಕ್ಕೆ ಕೆಟ್ಟ ಸ್ನೇಹಿತರ ಸಹವಾಸ ಬೇರೆ, ಯಾವುದರ ಜವಾಬ್ದಾರಿಯೂ ಇಲ್ಲ. ನನಗೂ ವಯಸ್ಸಾಗ್ತಾ ಬಂತು, ಮುಂದೆ ಇವನು ಜೀವನ ಹೇಗೆ ನಡೆಸ್ತಾನೆ ಎಂದು ಅವನದೇ ಚಿಂತೆಯಾಗಿದೆ. ಎಲ್ಲ ರೀತಿಯಲ್ಲೂ ಬುದ್ಧಿವಾದ ಹೇಳಿದ್ರು ಅವನ ತಲೆಗೆ ಯಾವುದು ಹೋಗೋದೇ ಇಲ್ಲ, ಏನು ಮಾಡುವುದೆಂದು ಅವನದೇ ಚಿಂತೆಯಾಗಿದೆ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡ್ರು. ಆಗ ಅವರ ಸ್ನೇಹಿತರಲ್ಲಿ ಒಬ್ಬರು, ಇಂತಹ ಮಕ್ಕಳನ್ನ ಎಷ್ಟು ದಿನ ಅಂತ ಮನೆಯಲ್ಲಿ ಇಟ್ಕೊಳ್ಳೋಕ್ಕಾಗುತ್ತೆ, ಜೊತೆಲಿಟ್ಕೊಂಡು ಹೀಗೆ ದುಃಖ ಅನುಭವಿಸುವುದಕ್ಕಿಂತ ನಿನ್ನ ದಾರಿ ನೀನು ನೋಡಿಕೊ ಎಂದು ಮನೆಯಿಂದ ಹೊರಗೆ ಕಳಿಸಿ. ಆಗ ಅವನಿಗೆ ಬುದ್ಧಿ ಜವಾಬ್ದಾರಿ ಎಲ್ಲ ಬರ್ತದೆ, ಅವನಿಗೆ ಬೇಕಾದಂತೆ ಅವನನ್ನ ಬದುಕಲು ಬಿಡಿ, ನಮಗೆ ಮಕ್ಕಳೇ ಇಲ್ಲ ಎಂದುಕೊಂಡು ನೀವಾದರೂ ನೆಮ್ಮದಿಯ ಜೀವನ ನಡೆಸಿ, ಇಂಥ ಮಕ್ಕಳಿದ್ರೆಷ್ಟು ಬಿಟ್ರೆಷ್ಟು ಎಂದು ಸ್ವಲ್ಪ ಕಠೋರವಾಗಿ ಹೇಳಿದರು. ಆಗ ಆತ, ಅದೆಲ್ಲ ಆಗೋದಿಲ್ಲ, ನನ್ನ ಹೆಂಡತಿಗೆ ಮಗನನ್ನ ಬಿಟ್ಟಿರಲು ಆಗೋದಿಲ್ಲ, ಹಿಂದಲ್ಲ ನಾಳೆ ಅವನು ಸರಿ ಹೋಗಬಹುದೆಂಬ ನಂಬಿಕೆಯಲ್ಲಿದ್ದಾಳೆ, ಹೀಗಿರುವಾಗ ನಾನು ಹಾಗೆ ಮಾಡಲು ಸಾಧ್ಯವಿಲ್ಲ, ಈ ವಯಸ್ಸಿನಲ್ಲಿ ಮಗನನ್ನು ಬಿಟ್ಟು ನಾವಿಬ್ರೆ ಇರೋದು ಸ್ವಲ್ಪ ಕಷ್ಟವಲ್ಲವೇ ಎಂದು ಹೇಳಿದರು. ಹಾಗಿದ್ರೆ ಜೀವನ ಪರ್ಯಂತ ನೀವು ಹೀಗೆ ಕಷ್ಟ ಅನುಭವಿಸಬೇಕಾಗ್ತದೆ ಅಷ್ಟೇ ಎಂದು ಆ ವ್ಯಕ್ತಿ ಸ್ವಲ್ಪ ನಿಷ್ಠುರವಾಗಿ ಹೇಳಿದರು. ಇಷ್ಟು ಹೊತ್ತು ಇವರಿಬ್ಬರ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಇನ್ನೊಬ್ಬ ಸ್ನೇಹಿತರು ಈ ವ್ಯಕ್ತಿಗೆ, ನಿಮ್ಮ ಮಗ ಈಗ ಎಲ್ಲಿದ್ದಾನೆ, ಎಲ್ಲಿ ಕೆಲಸ ಮಾಡ್ತಿದ್ದಾನೆ, ಅವನು ಕೂಡ ಮೊದಲೆಲ್ಲ ಅಷ್ಟು ಸರಿಯಿಲ್ಲ ಅಲ್ವೇ, ಕೆಟ್ಟ ಸಹವಾಸಕ್ಕೆ ಬಿದ್ದಿದ್ದ ಎಂದು ಕೇಳಲ್ಪಟ್ಟೆ, ಅದು ನಿಜವೇ, ಈಗ ಎಲ್ಲಿದ್ದಾನೆ, ಹೇಗಿದ್ದಾನೆ ಹೇಳಿ ಸ್ವಾಮಿ ಎಂದರು. ಈಗ ಈ ವ್ಯಕ್ತಿ ಸ್ವಲ್ಪ ತಲೆ ತಗ್ಗಿಸಿ ಮೆದು ಧ್ವನಿಯಲ್ಲಿ, ಹೌದು, ಅವನು ಕೂಡ ಸ್ವಲ್ಪ ಇವನ ಹಾಗೇನೆ ಎಂದರು. ಅವನನ್ನು ಮನೆಯಿಂದ ಆಚೆ ಕಳಿಸಿಬಿಟ್ರಾ ಹೇಗೆ ಎಂದು ಕೇಳಿದರು. ಆಗ ಈ ವ್ಯಕ್ತಿ, ಅದೇಗಾಗುತ್ತೆ, ನಮಗಿರುವನು ಅವನೊಬ್ಬನೇ ಮಗ, ಅಷ್ಟಕ್ಕೂ ನನ್ನ ಹೆಂಡತಿಗೆ ಅವನನ್ನ ಒಂದು ದಿನವೂ ಕೂಡ ಬಿಟ್ಟಿರಲು ಆಗೋದಿಲ್ಲ, ಆಚೆ ಕಳಿಸಲು ಖಂಡಿತ ಆಕೆ ಒಪ್ಪೋದಿಲ್ಲ, ಮಗ ಹೇಗಿದ್ರು ಮಗನೇ ಎಂಬುದು ಅವಳ ವಾದ ಎಂದರು. ಆಗ ಈ ವ್ಯಕ್ತಿ, ಮತ್ತೆ ನೀವು ಈಗಷ್ಟೇ ನಿಮ್ಮ ಸ್ನೇಹಿತರಿಗೆ ಹೇಳಿದ್ರಿ ಮಗನನ್ನ ಮೊದಲು ಮನೆಯಿಂದ ಆಚೆ ಹಾಕಿ ಅವನ ಪಾಡಿಗೆ ಅವನು ಬದುಕಲಿ, ಜವಾಬ್ದಾರಿ ಕಲಿಯಲಿ, ಬುದ್ಧಿ ಬರಲಿ ಎಂದು, ಅದು ಹೇಗೆ ಸಾಧ್ಯ, ಅವರ ತಾಯಿಗೂ ಅವನು ಮುದ್ದಿನ ಮಗನಲ್ವೇ ಎಂದು ಕೇಳಿದ್ರು. ಈ ವ್ಯಕ್ತಿ ತಲೆ ತಗ್ಗಿಸಿ ಏನು ಮಾತನಾಡದೆ ಸುಮ್ಮನಾದ್ರು. ಏನೋ ಸ್ನೇಹಿತರೆಂದು ಅವರು ತಮ್ಮಲ್ಲಿ ಕಷ್ಟ ಸುಖಗಳನ್ನು ಹೇಳಿಕೊಳ್ತಿರುವಾಗ ನಾವು ಸಾಧ್ಯವಾದರೆ 4 ಒಳ್ಳೆಯ ಮಾತನಾಡಿ ಎಲ್ಲವೂ ಸರಿ ಹೋಗ್ತದೆ ಎಂದು ಅವರನ್ನು ಸಮಾಧಾನಪಡಿಸಿ ಧೈರ್ಯ ತುಂಬುವುದರ ಬದಲು ಅವರನ್ನು ಇನ್ನಷ್ಟು ನೋಯಿಸುವಂತೆ ಮಾತನಾಡಿ ಅವರಿಗೆ ಇನ್ನಷ್ಟು ದುಃಖವನ್ನುಂಟು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ. ಅದರ ಬದಲು ಏನು ಮಾತನಾಡದೆ ಸುಮ್ಮನಿರುವುದು ಒಳ್ಳೆಯದಲ್ವೇ. ಒಂದು ವೇಳೆ ಅವರೇನಾದರೂ ನಮ್ಮ ಬಳಿ ಸಲಹೆ ಕೇಳಿದ್ರೆ, ಏನಾದರೂ ಅವರಿಗೆ ಇಷ್ಟವಾಗುವಂಥ ಸಲಹೆ ನಮಗೆ ತಿಳಿದಿದ್ರೆ ನೀಡಬಹುದು. ಇಲ್ಲಿ ಅವರು ತಮ್ಮ ದುಃಖವನ್ನು ನಮ್ಮ ಬಳಿ ಹಂಚಿಕೊಂಡಿದ್ದಾರಷ್ಟೇ, ಪರಿಹಾರವನ್ನೇನು ಕೇಳಲಿಲ್ಲ ಎಂದು ಹೇಳಿದರು. ಇಷ್ಟಕ್ಕೂ ನಮ್ಮ ಬುಡವೇ ಸರಿ ಇಲ್ಲದಿರುವಾಗ ಬೇರೆಯವರಿಗೆ ಹೇಗೆ ತಾನೇ ನಾವು ಸಲಹೆ ಕೊಡಲು ಸಾಧ್ಯ ಅಲ್ಲವೇ ಎಂದರು. ಎಲ್ಲ ತಂದೆ ತಾಯಿಗಳು ಅಷ್ಟೇ, ತಮ್ಮ ಮಕ್ಕಳು ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರೂ ಅದನ್ನು ಸಹಿಸಿಕೊಂಡು ಸುಮ್ಮನಿರ್ತಾರೆ, ಬೇರೆಯವರ ಎದುರು ಅದನ್ನು ಮುಚ್ಚಿಡಲು ಪ್ರಯತ್ನಿಸ್ತಾರೆ. ಆದರೆ ಬೇರೆಯವರ ಮಕ್ಕಳ ತಪ್ಪನ್ನ ಇನ್ನಷ್ಟು ಎತ್ತಿ ಆಡುತ್ತಾ ಬೇಕಾದಂತೆ ಸಲಹೆ ಕೊಡಲು ಮುಂದಾಗ್ತಾರೆ. ಸುಮಾರಾಗಿ ಬಹಳ ಜನ ಮಾಡೋದಿದನ್ನೇ. ತಮ್ಮ ಮಕ್ಕಳದೇ ಬೆಟ್ಟದಷ್ಟು ತೊಂದರೆ ಇರುವಾಗ ಇನ್ನೊಬ್ಬರ ಮಕ್ಕಳ ವಿಷಯವನ್ನ ಎತ್ತಿ ಆಡಿಕೊಳ್ಳುತ್ತಾ ಮಹಾಬುದ್ಧಿವಂತರಂತೆ ಅವರಿಗೆ ಬುದ್ಧಿ ಹೇಳಲು ಹೋಗುವುದು, ಅವರ ತಂದೆ ತಾಯಿಗೆ ಸಲಹೆ ಕೊಡಲು ಹೋಗಿ ಅವರ ದುಃಖವನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾರೆ. ಅವರನ್ನ ಸಮಾಧಾನಪಡಿಸಿ ಎಲ್ಲವೂ ಸರಿ ಹೋಗ್ತದೆ, ಸ್ವಲ್ಪ ತಾಳ್ಮೆಯಿಂದಿರಿ ಎಂದು ಸಮಾಧಾನ ಹೇಳುವವರು ಬಹಳ ಕಡಿಮೆ ಅಲ್ವೇ. ಮನುಷ್ಯ ತನ್ನದೇ ಯೋಚನೆ ಹಾಗೂ ಪ್ರಯತ್ನಗಳ ಪ್ರಕಾರ ತನ್ನ ಬದುಕು ನಡೆಯುತ್ತಿದೆ ಎಂದು ಅಂದುಕೊಳ್ತಿರ್ತಾನೆ. ಆದರೆ ವಿಧಿ ತನ್ನ ಯೋಜನೆಗೆ ತಕ್ಕಂತೆ ಮನುಷ್ಯನಿಗೆ ಯೋಚನೆ ಕೊಟ್ಟು ಸದ್ದಿಲ್ಲದೆ ಆಟ ಆಡಿಸ್ತಿರ್ತದೆ. ಮನಸ್ಸಿಗೆ ನೆಮ್ಮದಿ ಶಾಂತಿ ಬೇಕಂದ್ರೆ ಕೆಲಸಕ್ಕೆ ಬಾರದ ಮಾತುಗಳು, ಕೆಲಸಕ್ಕೆ ಬಾರದ ವಸ್ತುಗಳು, ಕೆಲಸಕ್ಕೆ ಬಾರದ ಜನಗಳಿಂದ ಆದಷ್ಟು ದೂರವಿದ್ದರೆ ನೆಮ್ಮದಿ ತಾನಾಗಿ ಸಿಗ್ತದೆ. ಪ್ರಯತ್ನವೇ ಪಡದೆ ದೇವರನ್ನು ದೂರುವ ಬದಲು ಯಾವ ನಿರೀಕ್ಷೆ ಇಲ್ಲದೆ ದೇವರನ್ನು ನಂಬಿ ನಿನ್ನ ಪ್ರಯತ್ನ ನೀನು ಮಾಡು,
ಆ ದೇವರು ಕೇಳದೆ ಎಲ್ಲವನ್ನು ಕೊಡುವನು. ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಪುಣ್ಯದ ಕೆಲಸ. ಸಹಾಯ ಮಾಡುವ ಸಂದರ್ಭ ಎಲ್ಲರಿಗೂ ಸಿಗೋದಿಲ್ಲ. ಭಾಗ್ಯವಂತರಿಗೆ ಮಾತ್ರ ಸಹಾಯ ಮಾಡುವ ಸಂದರ್ಭ ಸಿಗ್ತದೆ. ಮೂರ್ಖನಿಗೆ ಉತ್ತರಿಸಬೇಡ, ಬುದ್ಧಿವಂತನನ್ನ ತಿರಸ್ಕರಿಸಬೇಡ, ಒಳ್ಳೆಯದನ್ನು ಬಿಡಬೇಡ, ಕೆಟ್ಟದನ್ನು ಸ್ವೀಕರಿಸಬೇಡ. ನಿಮ್ಮ ಸರಿಯಾದ ಪದಗಳನ್ನು ತಪ್ಪಾಗಿ ಅರ್ಥೈಸುವವರಿಗೆ ಸ್ಪಷ್ಟೀಕರಣವನ್ನು ನೀಡಲು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಏನ್ ಬೇಕಾದ್ರೂ ಮಾಡಿ, ಆದರೆ ಹಣ ಇಲ್ಲದಿದ್ರೆ ಯಾರೂ ನಿಮ್ಮನ್ನು ಬೆಂಬಲಿಸೋದಿಲ್ಲ. ಹೆತ್ತವಳ ಬೈದು ಹೆಂಡತಿಯ ಮುದ್ದಿಸಿದ್ರೇನು ಫಲ, ಚಿಗುರು ಚೂಟಿ ಗಿಡಕ್ಕೆ ನೀರು ಹಾಕಿದಂತಯ್ಯ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿ ನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.